ಸನ್ಮಾನ ಸಮಾರಂಭ ಇಟ್ಕೊಂಡು ಬರಬೇಕು ಅಂತ ನಾನು ಹೇಳಿದೆ. ಇದು ನೆಸಿಟಿ ಇಲ್ಲ, ನಮ್ಮ ಕರ್ತವ್ಯದ ನಮ್ಮ ಒಂದು ಭಾಗವಾಗಿ ನಾವು ಮಾಡಿದ್ದೀವಿ, ಏನಿಲ್ಲ ಅಂತ ಅವ್ರು ಹೇಳಿದ್ರು. ನಮ್ಮ ಪ್ರತಿಯೊಬ್ಬ ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರ ಆಸೆ ಇದು, ನೀವೆಲ್ಲ ಬಂದು ಒಂದು ದಿವಸ ನಮ್ಮ ಜೊತೆ ಬೆರೆತು ನಮ್ಮ ಸನ್ಮಾನ ಸ್ವೀಕರಿಸ್ಬೇಕು ಅಂತ. ನನಗೂ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದರೆ ಸರ್, ಇನ್ನೊಂದು ಹೇಳ್ಬೇಕಂದ್ರೆ ಮುಂಚೆನೇ ಹೇಳ್ತಾ ಇದ್ದೆ, ಅವಿನಾಭಾವ ಸಂಬಂಧ ಎಲ್ಲಾದ್ರೂ ಪರಸ್ಪರ ಪ್ರೀತಿ ವಿಶ್ವಾಸನೇ ಜಾಸ್ತಿ ಇರೋದಿಲ್ಲ. ನಮ್ಮ ಇಲಾಖೆಗೆ ಅಂತನಕ್ಕಿಂತ ಪ್ರೀತಿ ವಿಶ್ವಾಸ ಜಾಸ್ತಿ. ಎಲ್ಲರೂ ನೀವು ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ನೀವು ಪ್ರೀತಿ ಆ ವಿಶ್ವಾಸನೇ ನಮ್ಮನ್ನ ಈ ಸಮಾರಂಭಕ್ಕೆ ನೀವು ವೆಲ್ಕಮ್ ಅಂತಿದ್ದೀರ. ಜೊತೆಗೆ ಇನ್ನೊಂದು ಈಗ ಭಾವನಾತ್ಮಕವಾಗಿ ಅದೊಂದು ಬೇರೆ ಸೇರ್ಕೊಂಡ್ಬಿಟ್ಟು ಈಗ ಸಮಾರಂಭ ಇದರಲ್ಲಿ ಏನೇ ಆಗಲಿ ಒಟ್ಟಿನಲ್ಲಿ ನಾನು ಯಾವಾಗಲೂ ಹೇಳಿದೆ, ನಮ್ಮ ಕರ್ತವ್ಯದ ಒಂದು ಭಾಗವಾಗಿ ನಮ್ಮ ವಿಶೇಷ ಚೇತನರ ಒಂದು ಕರ್ತವ್ಯನ ಮಾಡಿಕೊಟ್ಟಿದ್ದೀವಿ. ನಾನಾದರೆ ನಮ್ಮ ಕರ್ತವ್ಯ ಮಾಡೋವಾಗಲಿ ನಿಮ್ಗೆ UDAD ಕಾರ್ಡ್ ಇರಬೇಕು, ಬೇರೆ ಇತರ ಕ್ಯಾಂಪ್ಗಳಾಗಿರ್ಬೋದು, ಸಲಕರಣೆ ವಿತರಣೆ ಆಗಿರ್ಬೋದು, ಎಷ್ಟು ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ಮಾಡಬೇಕು ಅದು ಮಾಡಿಕೊಟ್ಟಿದ್ವಿ. ಅದು ನಮ್ಮ ಕರ್ತವ್ಯದ ಭಾಗ. ಅದನ್ನು ಅದೆಲ್ಲ ಮೀರಿ ನೀವು ನಮ್ಮ ತೋರಿಸಿದ ಪ್ರೀತಿ ವಿಶ್ವಾಸ, ಈ ಗೌರವ, ಈ ಸಮಾರಂಭ ಕರೆದು ನಮ್ಮೆಲ್ಲ ಗೌರವಿಸಿರೋದು ನಾವು ಸ್ವಲ್ಪ ಹೆಚ್ಚಿಂದೇ ಆಗ್ಬಿಡ್ತು, ನನಗೆ ಹೊರೆ ಆಗ್ಬಿಡ್ತು ಅನಿಸುತ್ತೆ. ನನ್ನ ಭಾವನೆ ಇದು.